ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. RGM ಶಾಲೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಅಂಗನವಾಡಿ ಕಾರ್ಯಕರ್ತರು ಜೂನ್ 24ಕ್ಕೆ ಬೆಂಗಳೂರು ಚಲೋ. ಉತ್ತಮ ಆರೋಗ್ಯಕ್ಕೆ ಯೋಗವೇ ಅಸ್ತ್ರ, ವಿರೂಪಾಕ್ಷಪ್ಪ ಗಚ್ಚಿನ ಮನಿ. ಸ್ತ್ರೀ ಶಕ್ತಿ ಭವನಕ್ಕೆ CDPO ಕಚೇರಿ ಸ್ಥಳಾಂತರಿಸಿ ಸರ್ಕಾರದ ದುಡ್ಡು ಉಳಿಸಿ, ವಿರೂಪಾಕ್ಷಿ ಸಾಸಲಮರಿ. ಕರ್ನಾಟಕ ಸಿವಿಲ್ ನ್ಯಾಯಾಲಯಗಳ ಅಧಿನಿಯಮ ತಿದ್ದುಪಡಿ, ಎನ್ ರಾಮನಗೌಡ. ವಾರ್ತೆಗಳ ವಿವರ. RGM ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಕಾಲೇಜು ಆವರಣದಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಂದ ಸಸಿಗೆ ನೀರು ಎರೆಯುವ ಮೂಲಕ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಶೇಖರ ಗೌಡ ಯೋಗದ ಮಹತ್ವವನ್ನು ತಿಳಿಸುವುದರ ಮೂಲಕ ಯೋಗದ ಕೆಲವು ಆಸನಗಳನ್ನು ಹೇಳಿದರು. ನಂತರ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚನ್ನನಗೌಡ ಪಾಟೀಲರು, ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗವು ಒಂದು ದಿವ್ಯ ಔಷಧವಾಗಿದೆ. ಭಾರತವು ಇಂಥ ಯೋಗವನ್ನು ಜಗತ್ತಿಗೆ ನೀಡಿದ ಸುಂದರವಾದ ದೇಶ ಎನಿಸಿಕೊಂಡಿದೆ. ವಿದ್ಯಾರ್ಥಿಗಳಿಗೆ ಕೆಲವು ರೋಗ ನಿವಾರಣೆಗೆ ಸೂಕ್ತವಾದ ಆಸನಗಳನ್ನು ತಿಳಿಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಯೋಗ ಶಿಬಿರಾರ್ಥಿಗಳಿಗೆ 1 ಗಂಟೆ ಅವಧಿಯವರೆಗೆ ಯೋಗದ ವಿವಿಧ ಆಸನಗಳನ್ನು ಹೇಳಿಕೊಡುವುದರ ಮೂಲಕ ಯೋಗ ಅಭ್ಯಾಸವನ್ನು ಮುಖ್ಯೋಪಾಧ್ಯಾಯರಾದ ಪಂಪನಗೌಡ ದೈಹಿಕ ಶಿಕ್ಷಕರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ R ಪದ್ಮನಾಭ್ ಹಾಗೂ ಸಂಸ್ಥೆಯ ನಿರ್ದೇಶಕರಾದ ಸುಭಾಷ್ ರವರು ಮತ್ತು ಆಡಳಿತ ಅಧಿಕಾರಿಯಾದ ಪಾಂಡುರಂಗ ದೇಸಾಯಿ ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ವೀಣಪ್ರಿಯಾ ಹಾಗೂ ಸಂಸ್ಥೆಯ ಎಲ್ಲ ಸಿಬ್ಬಂದಿಯವರು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರವು ಸರ್ಕಾರಿ ಶಾಲೆಗಳಲ್ಲಿ LKG, UKG ಪ್ರಾರಂಭಿಸಲು ಆತುರದ ನಿರ್ಧಾರ ಕೈಗೊಂಡಿರುವುದು ಅತ್ಯಂತ ಖಂಡನಾರ್ಹ. ಅಂಗನವಾಡಿ ಕೇಂದ್ರಗಳಲ್ಲಿ LKG ಮತ್ತು UKGಯನ್ನು ಪ್ರಾರಂಭಿಸಬೇಕು. ಅಂಗನವಾಡಿ ಕಾರ್ಯಕರ್ತರೇನು ಶೈಕ್ಷಣಿಕವಾಗಿ ಹಿಂದುಳಿದಿಲ್ಲ, ಇವರು ಕೂಡ ಪದವೀಧರರೇ, ಶಿಕ್ಷಣವನ್ನು ಪಡೆದಿದ್ದಾರೆ. ಆದ್ದರಿಂದ ಇದೇ ಜೂನ್ 24ರಂದು ನಿರ್ಧಾರವನ್ನು ಕೈಬಿಡುವಂತೆ ಒತ್ತಾಯಿಸಿ ಬೆಂಗಳೂರು ಚಲೋಗೆ ನಿರ್ಧರಿಸಲಾಗಿದೆ ಎಂದು AITUC ಗೌರವಾಧ್ಯಕ್ಷ DH ಕಂಬಳಿ ತಿಳಿಸಿದರು. ಈ ಕುರಿತು ಪತ್ರಿಕಾ ಭವನದಲ್ಲಿ ಅಂಗನವಾಡಿ ಫೆಡರೇಷನ್ ಸಂಘಟನೆ ವತಿಯಿಂದ ಜರುಗಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರವು ತರಾತುರಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ LKG, UKG ಪ್ರಾರಂಭಿಸಲು ಹೊರಟಿರುವುದು ಸರಿಯಾದ ಕ್ರಮವಲ್ಲ. ಈ ಹಿಂದೆ BJP ಸರ್ಕಾರ ಈ ರೀತಿ ನಿರ್ಧಾರ ಕೈಗೊಂಡಾಗ ಅಂಗನವಾಡಿ ಕಾರ್ಯಕರ್ತರು ರಾಜ್ಯದಾದ್ಯಂತ ಉಗ್ರವಾದ ಪ್ರತಿಭಟನೆ ನಡೆಸಿದ್ದರು. ಆಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ನೀತಿಯನ್ನು ಖಂಡಿಸಿದ ಅವರು, ಈಗ ತಾವೇ ಅಂಗನವಾಡಿ ಕಾರ್ಯಕರ್ತರ ಭವಿಷ್ಯಕ್ಕೆ ಮಾರಕವಾಗುವಂತಹ ನಿರ್ಣಯ ಕೈಗೊಂಡಿರುವುದು ತಕ್ಷಣವೇ ಕೈಬಿಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಇದೇ ತಿಂಗಳು 24ರಂದು ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದು, ಅಂದು ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಈ ಹೋರಾಟದ ಯಶಸ್ವಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ತಿಪ್ಪಯ್ಯ ಶೆಟ್ಟಿ, ಲಕ್ಷ್ಮಿ, ಸಾವಿತ್ರಿ, ಗಿರಿಜಮ್ಮ, ರತ್ನಮ್ಮ, ಸುಲೋಚನಾ, ನಾಗರತ್ನ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಅಂಗನವಾಡಿಯಲ್ಲಿ ಇದ್ರೂ ಕೂಡ ಮತ್ತೆ LKG, UKG ತೆಗೆಯುವಂತ ಉದ್ದೇಶ ಇದೆ. ನೀವು LKG, UKG ಪ್ರಾಥಮಿಕ ಶಾಲೆಯಲ್ಲಿ ತೆಗೆಯೋದಾದ್ರೆ ಅಂಗನವಾಡಿ ಯಾಕಿರ್ತಾರೆ, ಮತ್ತೆ ಇತ್ತ ಅಂಗನವಾಡಿ ಸ್ಟ್ರೆಂಥನಿಂಗ್ ಆಗ್ಬೇಕಂತೀವಿ, ಮತ್ತೆ ಈ ಕಡೆಗೆ ಪ್ರಾಥಮಿಕ ಶಾಲೆಯಲ್ಲಿ LKG, UKG ತೆಗಿತಾರೆ. ಮತ್ತೆ LKG, UKG ಪ್ರಾಥಮಿಕ ಶಾಲೆಯಲ್ಲಿ ತೆಗೆದರೆ ಅಂಗನವಾಡಿ ಯಾಕಿರ್ತಾವೆ, ಹೆಂಗಿರ್ತಕ್ಕೆ ಸಾಧ್ಯ ಇದೆ? ಅದಕ್ಕೋಸ್ಕರ LKG, UKGಯನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಮುಂದುವರಿಸ್ರಿ. LKG, UKG ಅಂಗನವಾಡಿ ಕೇಂದ್ರದಲ್ಲಿ ಪ್ರಾರಂಭಿಸಬೇಕು. ಯಾಕೆ ಪ್ರಾರಂಭಿಸಬೇಕು ಅಂತ ಹೇಳಿದ್ರೆ, ಇವರು ಕೂಡ ತರಬೇತಿ ಹೊಂದಿರುವಂಥ ಶಿಕ್ಷಕಿಯರಿದ್ದಾರೆ. ಇವರು ಕೂಡ PUC, BA, BA2, NTC ಮುಗಿದಿರುವಂಥ ಕಾರ್ಯಕರ್ತೆಯರಿದ್ದಾರೆ. LKG, UKG ಬೇಕಾಗಿರುವಂಥ ಅರ್ಹತೆಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರು ಪಡೆದಿದ್ದಾರೆ. ಎಲ್ಲ ಅರ್ಹತೆಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರು ಪಡೆದಿದ್ದರೂ ಕೂಡ LKG, UKG ಪ್ರಾಥಮಿಕ ಶಾಲೆಯಲ್ಲಿ ತೆಗೆಯುವಂಥ ಉದ್ದೇಶ ಏನು? ಇದನ್ನು ಪ್ರಶ್ನೆ ಮಾಡಿ ನಾವು ಹಲವು ಮನವಿಗಳನ್ನು 15 ದಿನಗಳ ಕಾಲ ನಿರಂತರ ಹೋರಾಟವನ್ನು, ಮತ್ತೆ ಗುಲ್ಬರ್ಗದ ಕಮಿಷನರ್ ಮುಂದೆ ಹೋರಾಟವನ್ನು, ಜಿಲ್ಲಾಧಿಕಾರಿಗಳ ಮುಂದೆ ಧರಣಿ ಸತ್ಯಾಗ್ರಹವನ್ನು, ಮತ್ತೆ ಇಲ್ಲಿ ಹಲವು ಸ್ಟ್ರಗಲ್ಗಳನ್ನು ಮಾಡಿದಾಗ್ಯೂ ಕೂಡ ಸರ್ಕಾರ ಹಠಕ್ಕಿದೆ. ಸದೃಢ ಭಾರತದ ನಿರ್ಮಾಣಕ್ಕೆ ಯುವಕರ ಪಾತ್ರ ಮುಖ್ಯವಾಗಿದೆ. ನಿರಂತರ ಯೋಗಾಭ್ಯಾಸದಿಂದ ಮಾನಸಿಕ, ದೈಹಿಕ, ಮನಸ್ಸನ್ನು ಏಕಾಗ್ರತೆಗೊಳಿಸುತ್ತದೆ. ಜ್ಞಾನ ವೃದ್ಧಿಗಾಗಿ ಯೋಗ ಅವಶ್ಯವಾಗಿದೆ. ಉತ್ತಮ ಆರೋಗ್ಯಕ್ಕೆ ಯೋಗವೇ ಅಸ್ತ್ರ ಎಂದು ಪ್ರಾಂಶುಪಾಲ ವಿರೂಪಾಕ್ಷಪ್ಪ ಗಚ್ಚಿನಮನಿ ಹೇಳಿದರು.
ಅವರು ಪಟ್ಟಣದ ಬಸವಚೇತನ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ PU ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಯೋಗವು ನಮ್ಮ ಮನಸ್ಸು ಮತ್ತು ದೇಹವನ್ನು ಪುನರ್ಜೀವನಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಪ್ರತಿದಿನ ಯೋಗ ಮಾಡುವವರು ಚೈತನ್ಯವಂತರಾಗುತ್ತಾರೆ. ಯೋಗವು ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ. ಇದು ಅನಗತ್ಯ ಉದ್ವೇಗಗಳನ್ನು ತಡೆಯುತ್ತದೆ. ಸೂರ್ಯ ನಮಸ್ಕಾರ, ವಿವಿಧ ಪ್ರಾಣಾಯಾಮದಂತಹ ಯೋಗಾಭ್ಯಾಸಗಳನ್ನು ಮಾಡುವುದರಿಂದ ದುಶ್ಚಟಗಳಿಂದ ಮುಕ್ತರಾಗಿ ಸ್ವಸ್ಥ ಮತ್ತು ಆರೋಗ್ಯವಂತರಾಗಿ ಸದೃಢ ರಾಷ್ಟ್ರವನ್ನು ಕಟ್ಟಬಹುದಾಗಿದೆ ಎಂದು ತಿಳಿಸಿದರು. ನಂತರ ವಿವಿಧ ಯೋಗಾಸನಗಳನ್ನು ಅಭ್ಯಾಸ ಮಾಡಿಸಿ ಪ್ರತಿನಿತ್ಯವೂ ಕನಿಷ್ಠ ಸೂರ್ಯ ನಮಸ್ಕಾರ ಮಾಡಿ ಹಾಗೂ 5 ಬಾರಿ ಓಂಕಾರವನ್ನು ಲಯಬದ್ಧವಾಗಿ ಹೇಳಬೇಕೆಂದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಸಾವಿತ್ರಿ ಗಚ್ಚಿನಮನಿ, ಪಾಲಕ್ಷಯ್ಯ ಹಿರೇಮಠ್, ಜ್ಯೋತಿ ಕೋರಾಪುರ್, ಅಮರೇಶ್ ಮಾಟೂರ್, ಲಕ್ಷ್ಮೀಬಾಯಿ ಗೂಡೂರ್, ಶಿಕ್ಷಕರಾದ ಮಣಿಕಂಠ ಬಸವರಾಜ್, ಶಿಕ್ಷಕಿಯರಾದ ವಿಜಯಲಕ್ಷ್ಮಿ ಮಡಿವಾಳರ್, ಶಿಲ್ಪಾ ಹಿರೇಮಠ್, ರೇಣುಕಾ ಸಂದೂರಿ, ಉಮಾದೇವಿ, ಸವಿತಾ, ವಿಜಯಲಕ್ಷ್ಮಿ ಬಟ್ಟೇರ್ ಹಾಗೂ ಶಾಲಾ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಗರದಲ್ಲಿ ಸರ್ಕಾರಿ ಕಟ್ಟಡಗಳು ನಿರ್ಮಾಣವಾಗುತ್ತಿವೆ, ಆದರೆ ಅವುಗಳು ಯಾವುದೇ ಇಲಾಖೆಯವರು ಬಳಕೆ ಮಾಡುತ್ತಿಲ್ಲ. ಯಾವ ಉದ್ದೇಶಕ್ಕಾಗಿ ಇಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ? ಅದು ಈಡೇರದೆ ಪಾಳು ಬಿದ್ದು ಕಟ್ಟಡಗಳಾಗಿ ಮಾರ್ಪಟ್ಟಿವೆ. ಜೂಜುಕೋರರಿಗೆ, ಕದಿಮರಿಗೆ, ಕುಡುಕರಿಗೆ, ಇನ್ನಿತರ ಅನೈತಿಕ ಚಟುವಟಿಕೆಗಳಿಗೆ ಅನುಕೂಲವಾಗುತ್ತದೆ. ಅಲ್ಲದೆ ಈ ಕಟ್ಟಡಗಳ ಸುತ್ತಲೂ ಮರಗಿಡಗಳು ಬೆಳೆದು ಭೂತ ಬಂಗಲೆ ಥರ ಕಾಣಿಸುತ್ತದೆ ಎಂದು ಅಂಬೇಡ್ಕರ್ ದಲಿತ ಸೇನಾ ಸಮಿತಿ ಅಧ್ಯಕ್ಷ ವಿರೂಪಾಕ್ಷಿ ಆರೋಪ ಮಾಡಿದರು. ಇಂತಹುದೇ ಒಂದು ಉತ್ತಮವಾದ ಕಟ್ಟಡ ಸ್ತ್ರೀ ಶಕ್ತಿ ಭವನಕ್ಕಾಗಿ ಸುಕಲ್ಪೇಟೆಯಲ್ಲಿ ನಿರ್ಮಾಣವಾಗಿ 2-3 ವರ್ಷಗಳೇ ಕಳೆದು ಹೋಗಿವೆ. ಈ ಕಟ್ಟಡವನ್ನು ಯಾರೂ ಕೂಡ ಬಳಕೆ ಮಾಡುತ್ತಿಲ್ಲ. ಈ ಕಟ್ಟಡ ಪಾಳು ಬಿದ್ದಿದೆ. ಇದಕ್ಕಾಗಿ ಕೋಟ್ಯಾಂತರ ಮೊತ್ತವೂ ಖರ್ಚು ಮಾಡಲಾಗಿದೆ. ಅಲ್ಲದೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದೆ. ನಗರದಿಂದ 1 ಕಿಲೋಮೀಟರ್ ದೂರದ PWD ಕ್ಯಾಂಪಿನಲ್ಲಿರುವುದರಿಂದ ಮಹಿಳೆಯರಿಗೆ, ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ತಿಳಿಯಲು ತೊಂದರೆ. ಪ್ರತಿ ಸಲವೂ ಹೋಗಿ ಬರಬೇಕೆಂದರೆ ಆಟೋ ಇಲ್ಲವೇ ಇತರೆ ವಾಹನಗಳ ಮೂಲಕ ಹೋಗಬೇಕಾಗಿದೆ. ಇದರಿಂದಾಗಿ ಸಾರ್ವಜನಿಕರಿಗೆ ಆರ್ಥಿಕ ಹೊರೆಯಾಗುತ್ತದೆ. ಸ್ತ್ರೀ ಶಕ್ತಿ ಕಟ್ಟಡವನ್ನು ಮಹಿಳೆಯರು, ಮಹಿಳಾ ಸಂಘಟನೆಗಳು ಬಳಕೆ ಮಾಡುತ್ತಿಲ್ಲ. ಈ ಕಟ್ಟಡಕ್ಕೆ CDPO ಕಚೇರಿಯನ್ನು ಸ್ಥಳಾಂತರ ಮಾಡಿದಲ್ಲಿ ಸಾರ್ವಜನಿಕರಿಗೆ, ಕೆಲಸ ಮಾಡುವ ಸಿಬ್ಬಂದಿಗಳಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೋಗಿ ಬರಲು ಅನುಕೂಲವಾಗುವ ಜೊತೆಯಲ್ಲಿ ಪ್ರತಿ ತಿಂಗಳು ಕಟ್ಟುವ ಬಾಡಿಗೆ ಮೊತ್ತವು ಸಹಿತ ಉಳಿಸಬಹುದಾಗಿದೆ. ಹಾಗೂ ಈ ಕಟ್ಟಡ ಶಿಥಿಲಗೊಳ್ಳುವುದನ್ನು ತಡೆಯಲು ಸಹ ಸಾಧ್ಯವಾಗುತ್ತದೆ. ಈ ಮನವಿಯನ್ನು ಸಾರ್ವಜನಿಕರ ಮತ್ತು ಇನ್ನಿತರ ಸಂಘಟನೆಗಳ ಅಭಿಪ್ರಾಯವನ್ನು ಪಡೆದುಕೊಂಡು ಸಲ್ಲಿಸಲಾಗಿದೆ. ಸ್ತ್ರೀ ಶಕ್ತಿ ಭವನಕ್ಕೆ CDPO ಕಟ್ಟಡವನ್ನು ಸ್ಥಳಾಂತರ ಮಾಡಿಕೊಡಲು ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಮತ್ತು ಆಯುಕ್ತರು, ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಬೆಂಗಳೂರು ಇವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಿ ಸಾಸಲಮರಿ, ಪ್ರಧಾನ ಕಾರ್ಯದರ್ಶಿ ದೊಡ್ಡಬಸವ ಬೂದಿವಾಳ್, ಉಪಾಧ್ಯಕ್ಷ ಶರಣಪ್ಪ, ಸದಸ್ಯರಾದ ವಿರೂಪಣ್ಣ ಬೂದಿವಾಳ್, ರವಿ, ರಾಜು ನಾಯಕ್, ಮಲ್ಲಯ್ಯ ನಾಯಕ್, ಚನ್ನಪ್ಪ ನಾಯಕ್ ಸೇರಿದಂತೆ ಅನೇಕರಿದ್ದರು. ಕರ್ನಾಟಕ ಸಿವಿಲ್ ನ್ಯಾಯಾಲಯಗಳ ಅಧಿನಿಯಮ 2023ರ ತಿದ್ದುಪಡಿಯಾಗಿದ್ದು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯದ ಅಧಿಸೂಚನೆ ಹೊರಡಿಸಿದೆ ಎಂದು ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷರಾದ ಎನ್ ರಾಮನಗೌಡ ತಿಳಿಸಿದ್ದಾರೆ. ನ್ಯಾಯಾಲಯದ ಆವರಣದಲ್ಲಿ ಮಾತನಾಡಿದರು ಅವರು. ಜೂನ್ 19ರಂದು ಈ ಕಾಯ್ದೆಗೆ ತಿದ್ದುಪಡಿಯಾಗಿದ್ದು 17ನೇ ಪ್ರಕರಣದ ತಿದ್ದುಪಡಿ ಅನ್ವಯ ಈಗ ಸಿಂಧನೂರಿನ ನ್ಯಾಯಾಲಯದ ವ್ಯಾಪ್ತಿ ಈ ಮೊದಲು ₹5 ಲಕ್ಷಗಳವರೆಗೆ ಇತ್ತು. ತಿದ್ದುಪಡಿ ಅನ್ವಯ ಈಗ ₹15 ಲಕ್ಷಗಳವರೆಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ 15ನೇ ಪ್ರಕರಣದ ತಿದ್ದುಪಡಿ ಪ್ರಕಾರ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಮಾಡಿದ ಡಿಕ್ರಿ ಮತ್ತು ಆದೇಶಗಳ ವಿರುದ್ಧ ಅಪೀಲುಗಳನ್ನು ಇಲ್ಲಿನ ಜಿಲ್ಲಾ ನ್ಯಾಯಾಲಯದಲ್ಲಿ ಸಲ್ಲಿಸಲು ಅವಕಾಶವಿದೆ. ಈ ತಿದ್ದುಪಡಿ ಅಧಿನಿಯಮದ ಮೂಲಕ ಮಾಡಲಾದ ಎಲ್ಲ ತಿದ್ದುಪಡಿಗಳು 2007 ಆಗಸ್ಟ್ 28ರಿಂದ ಪೂರ್ವ ಅನ್ವಯವಾಗಿ ಜಾರಿಗೆ ಬರುತ್ತವೆ. ಇದರಿಂದ ಕಕ್ಷಿದಾರರು ಹಾಗೂ ವಕೀಲರಿಗೆ ಅನುಕೂಲವಾಗುತ್ತದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ವಕೀಲರು ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಶಿವಕುಮಾರ್, ಹಿರಿಯ ವಕೀಲರಾದ ಎಚ್ ರಾಮನಗೌಡ, ಎಂ ಕಾಳಿಂಗಪ್ಪ, ಆರ್ ಮಲ್ಲಯ್ಯ, ಎಂ ಅಮರೇಗೌಡ, ಶ್ರೀಧರ್ ಕುಲಕರ್ಣಿ, ಪ್ರಹ್ಲಾದ್ ಗುಡಿ, ತಿಮ್ಮಣ್ಣ ದಾಸರ್, ಬಸವರಾಜ್ ಸಿಗರಗಡ್ಡಿ, ಉರುಕುಂದಪ್ಪ, ಜಡಿಯಪ್ಪ, ನಿರ್ಪಾದಪ್ಪ ಗುಡಿಹಾಳ್, ಸುರೇಶ್ ರೆಡ್ಡಿ, ಆನಂದ್ ಗೊರೆಬಾಳ್, ಎನ್ ರಮೇಶ್ ಇದ್ದರು. ಕಕ್ಷಿದಾರರಿಗೆ ಅವರಿಗೆ ಅನುಕೂಲ ಆಗಿದೆ ಮತ್ತು ನಮ್ಮ ವಕೀಲರು ಕೂಡ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಸಿಗುತ್ತೆ. ಹೀಗಾಗಿ ಹೆಚ್ಚಿನ ಮಟ್ಟದಲ್ಲಿ ನಾವು ಶ್ರಮವಹಿಸಿ ಈ ಕೆಲಸವನ್ನು ಉಳಿಸ್ಕೊಳ್ಳೋಣ ಅಂತ ಹೇಳಿ ವೇದಗಳ ಕಾಲದಿಂದಲೂ ಇದ್ದ ಯೋಗ ಶಾಸ್ತ್ರವನ್ನು ಪತಂಜಲಿ ಮುನಿಗಳು ಯೋಗ ಸೂತ್ರಗಳ ಮೂಲಕ ಪರಿಚಯಿಸಿದರು. ಅಂದಿನಿಂದ ಪರಿಚಯವಾದ ಯೋಗವನ್ನು ಇಂದು ಇಡೀ ವಿಶ್ವವೇ ಹೆಮ್ಮೆಯಿಂದ ಆಚರಿಸುತ್ತೆ ಎಂದು ತಾಲೂಕಿನ ಕಲ್ಮೆಂಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ, ಚನ್ನಮಲ್ಲಿಕಾರ್ಜುನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಸ್ನೇಹ ಸೇರಿ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ
ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಮಲ್ಲಪ್ಪ ಬಾದರ್ಲಿ ಮಾತನಾಡಿದರು. ತಾವರಗೇರಿ ಯೋಗ ಗುರು ಶಶಿಕುಮಾರ್ ದಂಡೀನ್ ಮಾತನಾಡಿ, ಯೋಗದಿಂದ ಅನೇಕ ಲಾಭಗಳಿವೆ. ಇಂದು ಇಡೀ ಜಗತ್ತು ಇದನ್ನು ಅರ್ಥ ಮಾಡಿಕೊಂಡಿದೆ. ವಿದ್ಯಾರ್ಥಿ ಯುವಕರು ನಿತ್ಯವೂ ಯೋಗಾಭ್ಯಾಸಗಳನ್ನು ಮಾಡುವುದರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗುತ್ತಾರೆ. ದಿನಂಪ್ರತಿ ನಿತ್ಯ ಕರ್ಮಗಳ ಜೊತೆಗೆ ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡುವ ಮೂಲಕ ನಿಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿಕೊಂಡು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಶಾಲೆಯ ವಿದ್ಯಾರ್ಥಿಗಳಿಗೆ ಓಂಕಾರ, ಸೂರ್ಯ ನಮಸ್ಕಾರದಿಂದ ಆರಂಭವಾಗಿ ಯೋಗದ ವಿವಿಧ ಆಸನಗಳು, ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಆಕರ್ಷಕವಾಗಿ ಹೇಳಿಕೊಟ್ಟರು. ಪ್ರತಿಭಾ ಪುರಸ್ಕಾರ 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಶಾಲೆಗೆ ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದ ಸ್ಫೂರ್ತಿ ತಂದೆ ವಿಶ್ವನಾಥ ರೆಡ್ಡಿ, ಅನ್ನಪೂರ್ಣ ತಂದೆ ಸೋಮಲಿಂಗಪ್ಪ, ಪವಿತ್ರ ತಂದೆ ಶರಣಪ್ಪ ಇವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೂ ಪ್ರತಿ ವರ್ಷ ಸಮಾಜ ವಿಜ್ಞಾನ ವಿಷಯದಲ್ಲಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಶಾಲೆಯ ಸಮಾಜ ವಿಜ್ಞಾನ ವಿಷಯದ ನಿವೃತ್ತ ಶಿಕ್ಷಕ ವೀರೇಶ್ ಅಂಗಡಿ ಕೊಡಮಾಡುವ ನಗದು ಬಹುಮಾನವನ್ನು ಸ್ಫೂರ್ತಿ ತಂದೆ ವಿಶ್ವನಾಥ ರೆಡ್ಡಿಗೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್, ಗ್ರಾಮಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳಾದ ಶರಣೇಗೌಡ ಪೊಲೀಸ್ ಪಾಟೀಲ್, ಹನುಮಂತಪ್ಪ ಕೆಸರಟ್ಟಿ, ಬಸವರಾಜ್ ಕುಲಕರ್ಣಿ, ಚನ್ನಬಸವ ಕುಲಕರ್ಣಿ, ಮಹಂತೇಶ್ ಕುಲಕರ್ಣಿ, ಶರಣಬಸವ ಕುಲಕರ್ಣಿ, ಸ್ನೇಹ ಸಿರಿ ಟ್ರಸ್ಟಿನ ಅಧ್ಯಕ್ಷ ಅಯ್ಯನಗೌಡ, ನಿವೃತ್ತ ಶಿಕ್ಷಕ ಪಂಪನಗೌಡ ಹಳೆಮನಿ, ಶರಣೇಗೌಡ ಕುಲಕರ್ಣಿ, ಚನ್ನಬಸನಗೌಡ ಹಳೆಮನಿ, ಬಸವನಗೌಡ ಹಳೆಮನಿ, ಸೋಮಲಿಂಗಪ್ಪ ತಾವರಗೇರಿ, ಆರೋಗ್ಯ ಇಲಾಖೆ ದೊಡ್ಡಬಸವ, ಲಕ್ಷ್ಮೀದೇವಿ, ಶಿಕ್ಷಕರಾದ ಸುಭಾಷ್ ಪತ್ತಾರ್, ಎಂ ಮಾರುತಿ, ರೂಪಾ, ಬಸವರಾಜ್, ಅತಿಥಿ ಶಿಕ್ಷಕಿ ಗುರುಲಿಂಗಮ್ಮ ಸೇರಿದಂತೆ ಗ್ರಾಮದ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. RGM ಶಾಲೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಅಂಗನವಾಡಿ ಕಾರ್ಯಕರ್ತರು ಜೂನ್ 24ಕ್ಕೆ ಬೆಂಗಳೂರು ಚಲೋ. ಉತ್ತಮ ಆರೋಗ್ಯಕ್ಕೆ ಯೋಗವೇ ಅಸ್ತ್ರ, ವಿರೂಪಾಕ್ಷಪ್ಪ ಗಚ್ಚಿನ ಮನಿ. ಸ್ತ್ರೀ ಶಕ್ತಿ ಭವನಕ್ಕೆ CDPO ಕಚೇರಿ ಸ್ಥಳಾಂತರಿಸಿ ಸರ್ಕಾರದ ದುಡ್ಡು ಉಳಿಸಿ, ವಿರೂಪಾಕ್ಷಿ ಸಾಸಲಮರಿ. ಕರ್ನಾಟಕ ಸಿವಿಲ್ ನ್ಯಾಯಾಲಯಗಳ ಅಧಿನಿಯಮ ತಿದ್ದುಪಡಿ, ಎನ್ ರಾಮನಗೌಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ ಅರ್ಹತೆ PUC ಮತ್ತು ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ, ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ. ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8197143588 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.